चंद्राय मंगलाय बुधाय बुधो शुक्र जन्मसे राहु केतवे नमः सरस्वती नमस्तुभ्यं वरदे कामरूपिणी विद्यारंभं गर्जयामि सिद्धिर्भवतु मे सदा ನವಗ್ರಹಣ ಕುರಿತು ಚರ್ಚೆಯನ್ನು ಮಾಡುತ್ತಾರೆ. ಸಕಲ ಗ್ರಹಬಲ ನೀನೇ ಸರಸಿಜಾಜ ನಿಖಿಲ ರಕ್ಷಕ ನೀನೇ ವಿಶ್ವವ್ಯಾಪಕ ಸಕಲ ಗ್ರಹಬಲ ನೀನೇ ಸರಸಿಜಾಜ ನಿಖಿಲ
ಅನ್ಯನ ಭಕ್ತಿಯಿಂದ ಧ್ಯಾನ ಮಾಡಬೇಕು. ಪುರಂದಾಸನ ಹೇಳಿದರು, ಕಲಿಯುಗ ತೊಳು ಹರೇ ನಮವ ನೆನೆದರೆ ಕುಲಗೋಟಿಗಳು ಉದ್ಧರಿಸುವ ರಂಗ. ಕಲಿಯುಗ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉತ್ತರಿಸುವ ರಂಗ. ಸುಲಭದ ಮತ್ತಿಗೆ ಸುಲಭವ ನೆನೆಸುವ ಸುಲಭದಲ್ಲಿ ಭಕ್ತಿಯಿಂದ ಆತನ ಆರಾಧನೆ ಮಾಡಿದರೆ ಆತ ಬೇಗ ನಮ್ಮನ್ನು ಕಾಪಾಡುತ್ತಾನೆ. ನಾನು ಎಂಬ ಅಹಂಕಾರ ಬಿಟ್ಟರೆ, ನಾನು ಎಂಬ ಅಹಂಕಾರವನ್ನು ಬಿಟ್ಟರೆ ಕೆಳಗಡೆಗೆ ಹೋಗಬೇಕಾಗುತ್ತೆ. ಅಂತಹ ಕಥಾಭಾಗವನ್ನು ರಾಜ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬ ಕಥಾಭಾಗವನ್ನು ಈಗ ಗುರುಗಳು ಏನು ಹೇಳಿದ್ದಾರೋ ಅದನ್ನು ನಿರೂಪಣೆ ಮಾಡಲು ಇಲ್ಲಿ ಕೂತುಕೊಂಡಿದ್ದೇನೆ. ತಾವೆಲ್ಲರೂ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಬೇಕೆಂಬುದಾಗಿ ಹೇಳುತ್ತಾ ಕಥೆಯನ್ನು ಪ್ರಾರಂಭ ಮಾಡೋಣ. ನೆನೆವ ಬರುಗಳಿಗೆ ಇರಿಯವ ನೆನೆಸಿದ ಭರತಖಂಡದಲ್ಲಿ ಪ್ರಸಿದ್ಧವಾಗಿರಬಹುದಾದ ಉಜ್ಜಯಿನಿಪುರ. ಈ ಉಜ್ಜಯಿನಿಪುರವನ್ನು ಚಂದ್ರಗುಪ್ತ ಮಹಾರಾಜ ರಾಜಭಾರ ಮಾಡುತ್ತಿದ್ದಾನೆ. ಸುಖೇವದಿಂದ ರಾಜಭಾರ ಮಾಡುತ್ತಿದ್ದಾನೆ. ಇವರ ಮಡತೆಯರು ಕಲ್ಯಾಣಿ, ಚಿತ್ರಲೇಖ, ಕೋಮಲಾಂಗಿ, ಅಲಂಕಾರವಲಿ 4 ಜನ ಮಡದಿಯರಿಂದ ಹೊಡಗೂಡಿ ಮಹಾರಾಜ ಸುಖೇವದಿಂದ ರಾಜಭಾರ ಮಾಡ್ತಿದ್ದ. ಯಾವ ಕುಂದುಕೊರತೆ ಇಲ್ಲದಿರುವಾಗ ಅವರಿಗೆ ಒಂದು ಕುಂದುಕೊರತೆ ಆವರಿಸಿದಂತೆ. ಯಾವುದು ಎಂದರೆ ಮಕ್ಕಳಿಲ್ಲ ಅನ್ನೋ ಚಿಂತೆ. 4 ಜನ ರಾಣಿಯರು ದೇವಾಲಯಕ್ಕೆ ಬಂದು ತಲೆ ಕೂದಲನ್ನು ಬಿಚ್ಚಿ ಆ ದೇವಾಲಯವನ್ನು ಸ್ವಚ್ಛವಾಗಿ ಮಾಡಿದರು. ಏಕೆ ಎಂದರೆ ಎಂತಹ ಪುಣ್ಯಾತ್ಮರು ಬಿಟ್ಟು ಹೋದ ಸ್ಥಳವು ಅವರ ಪಾದ ಧೂಳಿನ ತಲೆ ಮೇಲೆ ಬೀಳಲಿ ಅಂತ. ಪಾಪವೆಲ್ಲವೂ ಹೋಗಲಿ, ಏ ಜಗಜ್ಜನನಿ ಸತಾನ ಭಾಗ್ಯವನ್ನು ಮಾತಾ 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 ಬೇಡಿದರು. ಏ ಜಗಜ್ಜನನಿ
ಪ್ರಾರ್ಥನೆ ಮಾಡಿ ಬಂದಿರೋ ಎಲ್ಲರಿಗೂ ತೀರ್ಥ ಪ್ರಸಾದಗಳನ್ನಿತ್ತು ಅರಮನೆಗೆ ಆಗಮಿಸಿದ್ದರು. ಉರುಳಿ ಹೋಯಿತು, ವರ್ಷ 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 ಉರುಳಿ ಹೋಯಿತು. ಈ 4 ಜನ ರಾಣಿಯರು ಗರ್ಭವತಿ ಆಗಿದ್ದಾರೆ. ನವಮಾಸಗಳು ತುಂಬುತ್ತಿದೆ. ನವಮಾಸ 9 ದಿನಗಳ ಕಳೆದ ಮೇಲೆ ಬೆಳಗಿನ ಜಾವ ಸಮಯ, ಕಾಗೆ ಕೋಗಿಲೆಗಳು ಕೂಗುವ ಸಮಯ, ಹೋಗುವ ಸಮಯ. ಈ ಸಮಯದಲ್ಲಿ 4 ಜನ ರಾಣಿಯರು 4 ಜನ ಗಂಡು ಮಕ್ಕಳಿಗೆ ಜನ್ಮವಿರುತ್ತಾರೆ. ವಾರ್ತೆ ಮಹಾರಾಜನಿಗೆ ಮಕ್ಕಳಾಗಿದೆ. ಅನಂತವರ್ಧನಾದ ಮಹಾರಾಜ ಓಡಿ ಬಂದು ಮಕ್ಕಳನ್ನು ನೋಡಿದ. ಮುದ್ದು ಮುದ್ದಾಗಿ ಮಕ್ಕಳು. ಹೀಗಿರುವಾಗ 11 ದಿನ ಕಳೆದು ಹೋಯಿತು. 11 ದಿನಕ್ಕೆ ನಾಮಕರಣ. ಬ್ರಹ್ಮೋತ್ಸವರೆಲ್ಲ ಸೇರಿದ್ದಾರೆ, ಗುರುಜನರು ಸೇರಿದ್ದಾರೆ. ಆ ಸಮಯದಲ್ಲಿ ಯಾಗ ಯಜ್ಞಾದಿಗಳೆಲ್ಲ ಮುಗಿದ ಮೇಲೆ ಈ ಮಕ್ಕಳಿಗೆ ಹೆಸರಿಡಬೇಕು. ಒಬ್ಬ ಪುರೋಹಿತರು ಹೇಳಿದ್ರು, ಸ್ವಾಮಿ ಈ ಮಗುವಿಗೆ ಮೃತ್ಯುಹರಿ. ಇನ್ನೊಬ್ಬರು ಹೇಳಿದ್ರು ಈ ಮಗುವಿಗೆ ವಿಕ್ರಮ. ಇನ್ನೊಬ್ಬರು ಹೇಳಿದ್ರು ಇವನಿಗೆ ಭಕ್ತಿ. ಇನ್ನೊಬ್ಬರು ಹೇಳಿದ್ರು ಪಲ್ಲವರು. ಹೆಸರಿಟ್ಟರು. ಮಕ್ಕಳನ್ನು ತಂದು ತೊಟ್ಟಿಯಲ್ಲಿ ಮಲಗಿಸಿ ಜೋಗಳವನ್ನು ಮಾಡಿದರು. ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಮಕ್ಕಳು ಸೇರಿಸಿದ್ದಾರೆ. ವಿದ್ಯಾಭ್ಯಾಸ ಮುಗಿಸಿಕೊಂಡಿದ್ದಾರೆ. ಮಕ್ಕಳು ಮನೆಗೆ ಬಂದ ಮೇಲೆ ಪ್ರಾಪ್ತ ವಯಸ್ಸಿಗೆ ಕಾಲಿಟ್ಟರು ಮಕ್ಕಳು. ಒಂದು ದಿನ ವಿಕ್ರಮ ರಾಜ ಕುದುರೆ ಏರಿ ನೇರವಾಗಿ ಕಾಡಿಗೆ ಬರ್ತಾನೆ. ಕಾಡೆಲ್ಲ ಸುತ್ತಾಡಿದ. ದೇವಾಲಯವನ್ನು ಕಂಡ. ದೇವಾಲಯ ಬಳಿ ಭಾಗದಲ್ಲಿ ಬಂದು ಕುದುರೆಯಲ್ಲಿ ಹಿಡಿದು ವಿಕ್ರಮರಾಜ ಒಳಗಡೆಗೆ ಪ್ರವೇಶಿಸಿ ಒಳಗಡೆ ಹೋಗಿ ನೋಡುತ್ತಾನೆ. ಕಾಳಿಕಾದೇವಿ ಆನಂದವಾಗಿದ್ದಾಳೆ. ಕರಬಗಿದ. ಏ ಜಗಜ್ಜನನಿ ಮಾಣಿಕ್ಯ ವೀಣಾ ಮುಪರತಿ ಅನಾರ ಮಂಜುಳ ಬಾಗಿಲ ಕುಜಾಲಗೆ ಕುಂಕುಮರಾಗ ಚೋಡೆ ಪಾಜ ಕಾಪಾಡಬೇಕು ಎಂದಾಗ ದೇವಿ ನೋಡ್ಬೇಕು. ಪ್ರತ್ಯಕ್ಷವಾದೊಡನೆ ಕಂದ ಏನು ಬರಬೇಕೋ ಕೇಳಿಕೊಡುತ್ತೇನೆ. ಅಮ್ಮ ಏನು ಬರ ಕೇಳಲಿ ತಾಯಿ. ನೀರಿದ್ದ ಭಾಗ್ಯ ಭಾಗ್ಯ ಹಣ್ಣಾಗಿದೆ. ಮಗನೇ ತೆಗೆದುಕೋ ಈ ಕೆಟ್ಟವರು. ನಿನಗೆ ಕಷ್ಟಕಾಲದಲ್ಲಿ ನನ್ನನ್ನು ಪ್ರಾರ್ಥನೆ ಮಾಡು, ಬಂದು ನಿನಗೆ ವಾಗ್ದಾನ ಕೊಡುತ್ತೇನೆ ಕೇಳಿ ತಾಯಿ ಮಾಯವಾದೊಡನೆ ಈತ ಬಂದಿದ್ದಾನೆ. ಕುದುರೆ ಏರಿ ಅರಮನೆಗೆ
ಮಹಾರಾಜ ನೋಡಿದ. ಇವನಿಗೆ ಪಟ್ಟ ಕಟ್ಟಿದರೆ ರಾಜ್ಯ ಬಹಳ ಸುದೀರ್ಘವಾಗಿ ಎಂಬುದಾಗಿ ಯೋಚಿಸಿ ಮಂತ್ರಿಯವರಿಯಾಗಿ ಬರಮಾಡಿಸಿ ಚಂದ್ರಗುಪ್ತ ಮಹಾರಾಜ ಹೇಳಿದಂತೆ, ಸ್ವಾಮಿ ಅಯ್ಯ, ವಿಕ್ರಮನಿಗೆ ಪಟ್ಟಾಭಿಷೇಕ ಮಾಡಬೇಕಂತಿದ್ದೆ. ವೃತ್ತಿಹರಿ ಯೋಚನೆ ಮಾಡಿದ, ನನಗೆ ಪಟ್ಟವಿಲ್ಲದೆ ನನ್ನ ತಮ್ಮನಿಗೆ ಪಟ್ಟ, ನೋಡೋಣ ಏನಾಗುತ್ತೋ ಅಂತ ಹೇಳಿ ಮಹಾರಾಜ ಹೇಳಿದ, ವಿಕ್ರಮನಿಗೆ ಪಟ್ಟಾಭಿಷೇಕ. ಎಲ್ಲರೂ ಕೇಳಿದರು, ಸ್ವಾಮಿ ಯಾವಾಗ? 1 ತಿಂಗಳು ಕಳೆದ ಹೋದ ಮೇಲೆ ಎಲ್ಲರೂ ಅವರವರ ಮನೆಗೆ ತೆರಳಿದರು. ಈ ಭಾಗದಲ್ಲಿ ವಿಕ್ರಮ ಅವನು ಮಲಗಿದ್ದಾನೆ. ವೃತ್ತಿಹರಿ ಕಣ್ಣರನ್ನು ಬರಮಾಡಿಸಿ, ಇವನನ್ನು ಹೊತ್ತುಕೊಂಡು ಹೋಗಿ ಕಾರಿನಲ್ಲಿ ಕರೆಬಿಡಿ. ಅಂತಿಮ ದಿವಸ ರಾತ್ರಿ ವಿಕ್ರಮನನ್ನು ಹೊತ್ತು ನೇರವಾಗಿ ಕಾಡಿಗೆ ಬಂದಿದ್ದಾರೆ. ಕತ್ತಿ ತೆಗೆದರು, ಇನ್ನೇನು ಕಡಿಯಬೇಕೆನ್ನುವಾಗ ವಿಕ್ರಮನಿಗೆ ಎಚ್ಚರವಾಯಿತು. ಓಡಿದ ಗಾಢವಾದ ಕತ್ತಲು. ಅಯ್ಯ, ಯಾರು ನೀವು? ಸ್ವಾಮಿ, ನಾವು ಕಟ್ಟಿದ್ರು. ಯಾಕೋ? ನಿಮ್ಮ ಅಣ್ಣ ಹೇಳಿದ್ದಾನೆ ನಿನ್ನ ಕಡಿಬೇಕಂತ. ಈ ಪತ್ರ ಕೊಡುತ್ತೇನೆ, ತೆಗೆದುಕೊಂಡು ಹೋಗಿ ನಮ್ಮ ಅಣ್ಣನಿಗೆ ಕೊಡು ಎಂದಾಗ ಸೇವಕ ತೆಗೆದುಕೊಂಡ ವೃತ್ತಿಹರಿಗೆ ಬಳಿಗೆ ಬಂದು ಪತ್ರವನ್ನು ಕೊಟ್ಟು ಪತ್ರ ಓದಿದ. ಪ್ರಪಂಚ ಇರುವವರು ನಾನು ಇರುವುದಿಲ್ಲ, ಪ್ರಪಂಚ ಹೋದ ಮೇಲೆ ಪ್ರಪಂಚ ಇರುವವರೆಗೂ ನಾನು ಇರುವುದಿಲ್ಲ, ಈ ಪ್ರಪಂಚ ಹೋದರೆ ನಾನು ಹೋಗುತ್ತೇನೆ. ಹೋಗಪ್ಪ, ನನ್ನ ತಮ್ಮನನ್ನು ಕಡಿಯಬೇಡಿ, ಅವನನ್ನು ಕರೆದುಕೊಂಡು ಬನ್ನಿ ಎಂದಾಗ ಸೇವಕ ಕಾಡಿಗೆ ಹೋಯಿತ. ವಿಕ್ರಮನನ್ನು ಎಲ್ಲರನ್ನು ಕರೆದುಕೊಂಡು ಅರಮನೆಗೆ ಆಗಮಿಸಿದ. ವಿಕ್ರಮರಾಜ ಸಂತೋಷದಿಂದ ಕಾರ್ಯ ಅವಧಿ ಮಾಡುತ್ತಿರುವಾಗ ಆಸವಾಯಿತು. ವಿಕ್ರಮನಿಗೆ ಪಟ್ಟಾಭಿಷೇಕ. ನಾಡು ನಾಡೇ ಆನಂದ ಬಂದಿದೆ. ವಿಕ್ರಮರಾಜನಿಗೆ ಪಟ್ಟಾಭಿಷೇಕ. ಮಂಗಳಸ್ನಾನ ಮಾಡಿಸಿದರು, ಉಡುಗೊರೆ ತೊಡಿಸಿದರು, ಕಿರೀಟವನ್ನು ಇಟ್ಟರು. ಮಂಗಳ ವಾದ್ಯಗಳ ಸಮೇತವಾಗಿ ವಿಕ್ರಮನನ್ನು ಧರಿಸಿದ್ದು ಸಿಂಹಾಸನದ ಮೇಲೆ ಅನಂತಭದ್ರನಾದ ವಿಕ್ರಮರಾಜ ನನ್ನ ತಮನಾದ ಬಟ್ಟಿಯನ್ನೇ ಅವನು ಮಂತ್ರಿಯಾಗಿ ಮಾಡಿಕೊಂಡ. ಸೈನ್ಯಾಧಿಪತಿಯನ್ನು ಮಾಡಿದ ಅಣ್ಣನನ್ನು 4 ಜನ ರಾಜ್ಯಭಾರ ಮಾಡುವ ಸುಕ್ಷೇಮದಿಂದ ಕಾರ್ಯ. ವರ್ಷ ಕಳೆದು ಹೋಯಿತು. ವರ್ಷ ಒಂದು ದಿನ ಸಭಾಸ್ಥಾನ ಎಲ್ಲರೂ ಸೇರಿದ್ದಾರೆ. ವಿಕ್ರಮರಾಜ ಸಿಂಹಾಸನ ಮೇಲೆ ಕುಳಿತುಕೊಂಡಿರುವಾಗ ಪಂಡಿತೋತ್ತಮರು ಕುಳಿತುಕೊಂಡು ನವಗ್ರಹಗಳ ವಿಚಾರವನ್ನು ಮಾಡುವ ವಿಕ್ರಮರಾಜ ಕೇಳಿದ, ರಮಣೋತ್ತಮ, ಏನು ಮಾತನಾಡುತ್ತಿರುವೆ? ಸ್ವಾಮಿ, ನವಗ್ರಹಗಳ ವಿಚಾರವನ್ನು ಮಾಡುತ್ತಿರುವೆವು. ಬನ್ನಿ, ನವಗ್ರಹ ವಿಚಾರವನ್ನು ನನಗೆ ಹೇಳಬೇಕು. ಆಗ ಬ್ರಾಹ್ಮಣೋತ್ತಮರು ನಿಂತು ಮೊದಲನೇ ಬ್ರಾಹ್ಮಣೋತ್ತಮನು ಹೇಳುತ್ತಾನೆ,
ಮನೆಗೆ ಸಮರ್ಪಣೆ ಮಾಡಿ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಸೂರ್ಯ ದೇವ ಅವರನ್ನು ಕಾಪಾಡ್ತಾನೆ. ಹಾಗಾದರೆ ಸೂರ್ಯ ದೇವನಿಗೆ ಮಂಗಳ. ಹಾಗಾದರೆ ಸೂರ್ಯ ದೇವನಿಗೆ ಮಂಗಳ. ಎಲ್ಲರೇ ಬಡಿದು ಅಂತ ಹೇಳ್ತಾನೆ, ಪ್ರಭು ಚಂದಿರ ಚರಣು ನಿನ್ನಗೆ ಚಂದ್ರದೇವ, ಚರಣು ನಿನ್ನಗೆ ಚಂದ್ರದೇವ, ಚರಣು ನಿನ್ನಗೆ ಚಂದ್ರದೇವ, ಸಮರ್ಪಣೆ ಮಾಡಿ ಆತನನ್ನು ಯಾರು ಪೂಜೆ ಮಾಡುವರೋ ಅವರಿಗೆ ಭೋಗವಾಗಿ ಹಾಗಾದರೆ ಚಂದ್ರನಿಗೆ ಮಂಗಳ. ಮೂರನೇ ಪಡೆಯುತ್ತಂತೆ ಹೇಳ್ತಾನೆ, ಭಕ್ತಿಯಿಂದ ಯಾರು ಪೂಜೆ ಮಾಡುತ್ತಾರೋ ಅವರಿಗೆ ಭೋಗ ಭಾಗ್ಯ ಕೊಟ್ಟು ಹಾಗಾದರೆ ಮಂಗಳ ದೇವನಿಗೆ ಮಂಗಳ. ನಾಲ್ಕನೇ ಪಂಡಿತೋತ್ತಮನಿಗೆ ಹೇಳಿದ, ಪ್ರಭು ಹೆಸರು ಧಾನ್ಯವನ್ನಿಟ್ಟು ಧೂಪ ದೀಪ ನೈವೇದ್ಯ ಸಮರ್ಪಣೆ ಮಾಡಿ ಯಾರು ಆತನನ್ನು ಪೂಜೆ ಮಾಡುತ್ತಾರೋ ಅವರಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಕಾಪಾಡಬೇಕು. ಹಾಗಾದರೆ ದೇವನಿಗೆ ಮಂಗಲ. ಐದನೇ ಪಂಡಿತೋತ್ತಮನಿದ್ದ ಸ್ವಾಮಿ
ಮಾಡುತ್ತಾರೋ ಅವರಿಗೆ ಹೋಗ ಭಾಗ್ಯ ಕೊಟ್ಟು ಕಾಪಾಡ್ತಾರೆ. ಹಾಗಾದರೆ ಗುರುದೇವನಿಗೆ ದಯಮಾಡೋ ಶುಕ್ರ ದಯಮಾಡೋ ದಯಮಾಡೋ ಹಾಗಾದರೆ ಶುಕ್ರದೇವನಿಗೆ ಮಂಗಳ. ಏಳನೇ ಪ್ರಭು ಪ್ರಭುದೇವನೇ ನಿನ್ನ ಸಮರ್ಪಣೆ ಮಾಡಿ ಭಕ್ತಿಯಿಂದ ಯಾರು ಪೂಜೆ ಮಾಡುತ್ತಾರೋ ಆ ರಾಹುದೇವ ಎಲ್ಲರನ್ನು ಕಾಪಾಡ್ತಾನೆ. ಹಾಗಾದರೆ ರಾಹುದೇವನಿಗೆ ಮಂಗಳ. ಏಳನೇ ಬಂಧುದೋತ್ತಮನು ಹೇಳುತ್ತಾನೆ, ಉತ್ತದಾನೆಗಳನ್ನಿಟ್ಟು ಧೂಪದೀಪನೆ ಸಮರ್ಪಣೆ ಮಾಡಿ ಭಕ್ತಿಯಿಂದ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಕಾಪಾಡ್ತಾರೆ. ಹಾಗಾದರೆ ಕೇತುದೇವನಿಗೆ ಮಂಗಳ ಮಂಗಳ. ನವಪಂಡಿತೋತ್ತಮನನ್ನಿಂದ ಪ್ರಭು ನವಗ್ರಹಗಳ ಶ್ರೇಷ್ಠನು ನವಗ್ರಹಗಳಲ್ಲಿ ಅತಿ ಶ್ರೇಷ್ಠನು ಶನಿದೇವನು ಪಿತನಿಗೆ ಕುಶರೋಗ ನೀಡಿದ ಅಶ್ವರ ಕಣ್ಣುಗಳು
ಪಿತನಿಗೆ ಕುಷ್ಠರೋಗ ನೀಡಿದ ಅವನು ನೀಚ ಪರಮದ್ರೋಹಿ. ಅವನ ವಿಚಾರವನ್ನು ಈ ಸಭೆಯಲ್ಲಿ ಸಕಲ ಮಾರ್ಗವಾಗಿ ಬರುತ್ತಿದ್ದ ಪರಮಾತ್ಮನ ಕಿವಿಗೆ ಈ ವಾರ್ತೆ ಮುಟ್ಟಿತು. ಆಗಾರುಡವಾಗಿ ನೇರವಾಗಿ ಉಜ್ಜಯಿನಿಯ ಅರಮುಂಭಾಗದಲ್ಲಿ ರಥದಿಂದ ಹಿಡಿದು ಸಿಂಹದವರೆಯ ಜವಳಕ್ಕೆ ಗಾಢವಾದ ಕತ್ತಲ ಆವರಿಸಿ ಯಾರು ಕತ್ತಲನ್ನು ಆವರಿಸಿದವ ಯಾರು? ಇದುವರೆಗೂ ಯಾರನ್ನು ಧಿಕ್ಕರಿಸಿ ಮಾತನಾಡಿದೆಯೋ ಅವರೇ. ಯಾರು? ಅವನು ನೀಚ ಅಂದೇ ಇಲ್ಲ, ಅವನೇ ನಾನು. ಸ್ವಾಮಿ, ತಾವು ಯಾರಾದರೂ ಹಾಕಿ ಪ್ರಕಟನ ಎನ್ನೊಡೆಯ ಪ್ರಕಟನ ಅಡೆಯ ಪ್ರಕಟನ. ಸ್ವಾಮಿ ಪ್ರಕಟವಾಗಿದೆ. ವಿಕ್ರಮ, ಈಗ ನೋಡಿದ್ಯಾ? ವಿಕ್ರಮ ಓಡಿ ಬಂದು ಪಾದವನ್ನು ಹಿಡಿದು ಬಿಡಲಿಲ್ಲ ಬಿಂಕಲಿದೆ ನನ್ನನ್ನು ಕಾಪಾಡು ಪ್ರಭು. ತುಂಬಿದ ಸಭೆಯಲ್ಲಿ ನನ್ನನ್ನು ಧಿಕ್ಕರಿಸಿ ಈಗ ಕ್ಷಮಿಸುವ ಎಂದರೆ ಹೇಗೆ? ಇಡೀ ಶಾಪವನ್ನು 7 ವರ್ಷ ನೀನು ಕತ್ತ ಅನುಭವಿಸಬೇಕು ಅಂತ ಹೇಳಿ ಪರಮಾತ್ಮ ರಾಜ ಹೇಳ್ತಾನೆ, ಸ್ವಾಮಿ ಎಲ್ಲನು ಕಾಯುವ ನಿನಗೋ ನಿನಗೋ. ಎಲ್ಲರನ್ನು ದೂರೀಕರಿಸಿ ಮಹಾರಾಜ ಅರಮನೆಗೆ ಆಗಮಿಸಿದ. ಅರಮನೆಗೆ ಆಗಮಿಸಿದೊಡನೆ ಪ್ರಭಾವಲಾದೇವಿ ಓಡಿ ಬಂದು ಗಂಡನ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಈತನ ಕಣ್ಣಲ್ಲಿ ನೀರು ತುಂಬಿದ್ದಲ್ಲ, ಆ ಕಣ್ಣು ಮಣಿಗಳು ಆಕೆಯ ಹಸ್ತದ ಮೇಲೆ ಬಿತ್ತು. ಗಂಡನ ಮುಖವನ್ನೇ ಸ್ವಾಮಿ ಏಕೆ ಹರಿವೆ ಎನ್ನಡೆಯ ರಾಜ್ಯವನ್ನು ಯಾರಾದರೂ ಮುಟ್ಟಿದ್ದಾರೆ, ಯಾರಾದರೂ ನನಗೆ ತೊಂದರೆ ಕೊಟ್ಟರೆ ಯಾವುದೂ ಇಲ್ಲ. ಸಭೆಯಲ್ಲಿ ಕುಳಿತುಕೊಂಡು ನವಗ್ರಹ ವಿಚಾರವನ್ನು ಮಾಡಿದೆ. ಕಡೆಯಲ್ಲಿ ಮಹಾನುಭಾವನಾದ ಶನೇಶ್ವರ ಸ್ವಾಮಿ ವಿಚಾರ ಅರಿವಿಲ್ಲದೆ ನನಗೆ ನನಗಿಲ್ಲ ಅರಿವಿಲ್ಲದಂತೆ ಅಹಂಕಾರ ಬಂದೊಡನೆ ಆ ಶನಿದೇವನ ನಿಂದನೆ ಮಾಡಿದೆ. ಸ್ವಾಮಿ ಥಟ್ಟನೆ ಪ್ರತ್ಯಕ್ಷವಾಗಿ 7 ವರ್ಷ ಕತ್ತ ಕೊಡ್ತೀನಿ ಅಂತ ಸ್ವಾಮಿ ಹೋಗಿ ಬಿಡಿ. ಉದಯವಾದೊಡನೆ ಬ್ರಾಹ್ಮಣೋತ್ಸವ ಬರಮಾಡಿಸಿ ಶನೇಶ್ವರ ಸ್ವಾಮಿ ಕುಷ್ಠಬಲ ಫಲದಾನ ಅಂದರೆ ಬಹಳ ಮುಖ್ಯ, ಬಹಳ ಪ್ರಿಯ. ಅದನ್ನೇ ದಾನ ಮಾಡಿಬಿಡೋಣ. ಉದಯವಾಯಿತು, ಬ್ರಾಹ್ಮಣೋತ್ಸವ ಬರಮಾಡಿಸಿ ಕುಷ್ಠಬಲ ಫಲದಾನ ಯಥೇಚ್ಛವಾಗಿ ಮಹಾರಾಜನ ಹೆಸರಿನಲ್ಲಿ ದಾನ ಮಾಡಿದ. ದಿನೇ 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 ದಿನೇ
ಲಗಾಮನ ಬೆಳೀತು. ಮೆಲ್ಲ ಮೆಲ್ಲನೆ ಬಂದಿದ್ದಾರೆ. ಅರಮನೆ ಮುಂಭಾಗದಲ್ಲಿ ನಿಂತಿರುತ್ತಿರುವ ಕಿರಿಯ ಹುಡುಗ ಮುಂಭಾಗದಲ್ಲಿ ಸಾರಿವೆ ಟೆಂಗೋರ ಇವೆಲ್ಲ ಕೇಳಿರಯ್ಯ ಸಾರಿವೆ ಟೆಂಗೋರ ಇವೆಲ್ಲ ಕೇಳಿರಯ್ಯ ಸಾರಿವೆ ಟೆಂಗೋರ ಅರಮನೆ ಮುಂಭಾಗ ನಿಲ್ಲಿಸಿ ಸೇವಕ ಹುಡುಗ ತಂದಿದ್ದೇನೆ ಮಹಾರಾಜನಿಗೆ ಹೇಳು. ಸೇವಕ ಓಡಿದ. ಪ್ರಭು ಏನೆಯಾ ಯಾರೋ ಕುದುರೆ ತಂದಿದ್ದಾರೆ. ವಿಕ್ರಮರಾಜ ಓಡಿ ಬಂದ. ಓಡಿದ ಕುರುಗವನ್ನು ಆ ಮಾಯಾದೇವಿ ಸೀರೆ ಸೆರಗನವನ ಮೇಲೆ ಮಾಯ ಆವರಿಸಿದ್ದು ವಿಕ್ರಮನಿಗೆ. ಆಗ ಕೇಳುತ್ತಾನೆ, ಇದರ ಬೆಲೆ ಏನು ಸ್ವಾಮಿ? ಬೆಲೆ ಹೇಳೋಕ್ಕಾಗಲ್ಲ. ತುರುಗದ ಮೇಲೆ ಕುಳಿತುಕೊಳ್ಳಿ. ಓಡಿ ಬಂದ ಲಗಾಮನ ಎಡಗೈಯಲ್ಲಿ ಬಿಟ್ಟ ವಿಕ್ರಮ ಮೇಲೆ ಕುಳಿತ. ಚಾವಣಿಗೆ ಬೆನ್ನೆ ಮೇಲೆ ಪಡೆದರೆ ಹಿಂಭಾಗದ ಕಾಲನ್ನು ಭೂಮಿಗೆ ಮುಟ್ಟಿಸಿ ಮುಂಭಾಗದ ಕಾಲದ ಮೇಲಕ್ಕೆ ಚಂದಿನ ದೇವಿ ನಿನ್ನ ಕೊರಳನ್ನು ಒದಳು. ಕೊರಳನ್ನು ಒದಳು ಎಂದೊಡನೆ ತಾಯಿ ಕೊಂಡು ಒದರಿ ಕರ ಸಡಿಲವಾಯಿತು. ವಿಕ್ರಮ ಕರ ಕೆಳಗಡೆಗೆ ಹಮ್ಮನೆ ಬಿದ್ದ. ಹಮ್ಮನೆ ಬಿದ್ದ. ಯಾರಿಗೆ ಹೇಳ್ತಿರ್ವೆ? ಬೆಲೆ ಹೇಳು. 1 ಲಕ್ಷ ವರಹ, 1 ಲಕ್ಷ ವರಹವನ್ನು ಕೊಟ್ಟು ಕಳಿಸಿಕೊಟ್ಟಿದ್ದಾರೆ. ಮಹಾನುಭಾವನಾದ ಶನೇಶ್ವರ ಸ್ವಾಮಿ ಹೊರಗಡೆ ಬಂದು, ಊರಿಂದ ಹೊರಗಡೆ ಬಂದು ತನ್ನ ಹಸ್ತವನ್ನು ಹೀಗಂದರೆ ಆ ನಾಡಿಗೆ ಕಂಠಪ್ರಾಪ್ತವಾಯಿತು. ಕಾಡಿನಲ್ಲಿ ಮಲಗಿದಂತಹ ವಿಕ್ರಮ ಏಳಲಾರದೆ ಎದ್ದು ಹೇಳ್ತಾನೆ. ಬೆಳಗಿನ ಜಾವ ಸಮಯ. ಬೆಳಕಾಯಿತು 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 ಏಳಲಾರ್ದ ಹೆತ್ತ ದೇವಾ
ಇನ್ನೊಂದು ಕಡೆ ಹೋಗುವಾಗ ಸಿಂಹಗಳ ಬರ್ತಿದ್ದೆ. ಗರ್ಜನೆ ಕೇಳಿದ ಓಡಿ ಹೋಗಿ ಹೊರಟ ಪಡೆಯಲಿಲ್ಲ. ಯಾವುದು ವರ್ಷವಾಯಿತು. 3 ವರ್ಷಗಳ ಕಾಲ ಕಾಡಿನಲ್ಲಿ ಅಲೆದಾಡಿದ ವಿಕ್ರಮ ಗಡ್ಡ ಮೀಸಗಳೆಲ್ಲ ಬೆಳೆದು ಹೋಗಿದೆ. ಕುಬ್ಜನ ಉದಯವಾಯಿತು. ಮೊರದ ಕೊಠಡಿಯನ್ನು ಬಿಟ್ಟು ವಿಕ್ರಮ ರಾಜ ಹೊರಗಡೆ ಬಂದು ನೋಡುತ್ತಾನೆ. ಒಂದು ಊರು ಕಾಣ್ತಾ ಇದೆ, ಯಾವುದೋ ಊರು ಕಾಣ್ತಾ ಇದೆ. ಅಲ್ಲಿಗೆ ಹೋಗಿ ಭಿಕ್ಷೆಯನ್ನು ಬೇಡಿ ಊಟ ಮಾಡೋಣ ಎಂಬುದಾಗಿ ಯೋಚನೆ ಮಾಡಿ ಬೆಟ್ಟವನ್ನು ಮೆಲ್ಲ ಮೆಲ್ಲನೆಯಿಂದ ಮೆಲ್ಲ ಮೆಲ್ಲನೆ ಇಳಿದನು. ಮೆಲ್ಲ ಮೆಲ್ಲನೆ ಇಳಿದ. ತಾಮಲಿಂಗಾವರದ ಮುಂಭಾಗದಲ್ಲಿ ನಿಂತ. ಏ ದೇವಾ ಏನಿದೆ ಪಾಲಿಸೋ ಪಾಲಿಸೋ ಜನಿ ದೇವಾ ಪಾಲಿಸೋ
ಕಣ್ಣಲ್ಲಿರಬಹುದಾದ ವೈದ್ಯರ ವೈಡೂರ್ಯ ಮಾಣಿಕ ಭೂಮಿಗ ವಿಶ್ವನಾಥವನ್ನೆಲ್ಲರೂ ಖರೀದಿಸಿ ವಿಕ್ರಯವಾದ ಮೇಲೆ ಹಣದ ಹೇರಳವಾಗಿ ಅದಕ್ಕೆ ನಮಸ್ಕಾರ ಮಾಡಿದ್ದು ಹೊರಗಡೆ ಬಂದು ಬೀಗವನ್ನು ಹಾಕಿಕೊಂಡು ನೋಡಿದ ಯಾವ ನಗರ ಕರವನ್ನು ಹಿಡಿದು ಕರತಂದರು ತನ್ನ ಮನೆಗೆ ಕೂರಿಸಿ ಲಲಿತಾದೇವಿಯನ್ನು ಕರೆದು ಹೇಳ್ತಾರಮ್ಮ, ಲಲಿತಾ ಯಾರೋ ಬದೇಸಿ ಬಂದಿದ್ದಾನೆ, ಅವನಿಗೆ ಪ್ರಸಾದವನ್ನು ಈ ತಾಯಿಗೆ ಓಡಿ ಬಂದರು. ಅಮ್ಮ ನನಗೆ ಸಿದ್ಧವಾಗಿದೆ. ಬಾಳೆ ಎಲೆಯನ್ನು ಹಾಕಿ ಅದನ್ನು ಕರೆದನ್ನು ಕೂರಿಸಿತು. ತಾನು ಮಾಡಿದ ಪದಾರ್ಥವನ್ನು ಎಲ್ಲವನ್ನು ಬಡಿಸಿದ. ಆಗ ವಿಕ್ರಮರಾಜ ಅನ್ನದ ಮೇಲೆ ಕೈ ಗಂಧ ಮನಸ್ಸಾಯಿತು. ಅನ್ನದ ಮೇಲೆ ಕೈ ಇಟ್ಟರೆ ಮಣ್ಣಾಗಿ ಮಗಳಾದಳು. ಅನ್ನದ ಮೇಲೆ ಕೈ ಇಡುತ್ತಿದ್ದೇನೆ, ಇದು ಮಣ್ಣಾಗಿ ಹೋಗಬಾರದು ಒಡೆಯ. ಅನ್ನವಾಗಿ ದೊರೆಯಬೇಕು. ಈಗ ಅನ್ನದ ಮೇಲೆ ಕೈ ಇಟ್ಟ, ಅನ್ನವಾಗಿ ದೊರೆಯಬೇಕು. ಬೇಗ ಬೇಗ ಊಟ ಮಾಡಿಕೊಂಡ. ಕೈ ತೊಳೆದ ಪಕ್ಕದಲ್ಲಿ ಕೂತಿದ್ದಾನೆ. ಆಗ ಚಿತ್ರರು ಬಂದು ಹೇಳ್ತಾರಪ್ಪ, ಇಲ್ಲಿ ಮಲಗುವ ಚಿತ್ರಸಾಲೆಯನ್ನು ತೋರಿಸಿತು. ಚಿತ್ರಸಾಲೆಯನ್ನು ತೋರಿಸಿತು. ಚಿತ್ರದ ಸೌಂಡ್ ಇರ್ಬೇಕು. ನಾನು ಈಗಂದಾಗ ಅನ್ಬೇಕು ಅವ ಅಪ್ಪ ಅನ್ನವನ್ನು ಊಟವನ್ನು ಮಾಡಿ
ಬಿಟ್ಟಿಗೆ ತೆರೆದಾಗ ವಿಕ್ರಮ ಮೆಲ್ಲನೆ ಬರ್ತಾನೆ. ತನ್ನ ಅರಮನೆಯಲ್ಲಿದ್ದ ಮನೆ ಇರುವಲ್ಲ ಎಂಬುದಾಗಿ ಯೋಚಿಸಿ ಮೆಲ್ಲನೆ ಬಂದು ಕುಳಿತೊಡನೆ ಮಂಚ ತೂಗಾಲಿಗೆ ಪ್ರಾರಂಭ ತಲೆ ಕೆಳಕ್ಕೆ ಒರಗಿದೊಡನೆ ಗಾಢವಾದ ಇಲ್ಲಿ ಲೋಲಿಕಾದೇವಿಗೆ ಸಿಟ್ಟ ಹೇಳ್ತಾರೆ, ಅಮ್ಮ ಅವನಿಗೆ ನಿನ್ನನ್ನು ಕೊಟ್ಟು ವಿವಾಹ ಮಾಡೋಣ ಅಂತಿದ್ದರು. ಸಾಧ್ಯವಿಲ್ಲ. ದಾರಿಯಲ್ಲಿ ಹೋಗುವವನ ಕರೆ ತಂದು ಇವನನ್ನು ವಿವಾಹವಾಗು ಎಂದರೆ ಹೀಗೆ ಬಾ, ನಾನು ಪರೀಕ್ಷೆಯನ್ನು ಮಾಡುತ್ತೇನೆ ಮಾಡು. ನೇರವಾಗಿ ಹೀಗೆ ನೋಡ್ತಾಳೆ. ಗಾಢವಾದ ನಿದ್ದೆ. ನಮ್ಮ ತಂದೆ ಹೇಳಿದ್ರು ರಾಜ ಅಂತ ಆಗಲಿಲ್ವಲ್ಲ. ಗಂಧ ಕಸ್ತೂರಿಯನ್ನು ಸಿಂಪಡಿಸಿದರು, ಎಚ್ಚರವಾಗಲಿಲ್ಲ. ವೀಣೆಯನ್ನು ಕೈಗೊಂಡು ಭಕ್ತಿಯಿಂದ ಹಾಡಿದ ವಿಜಯಾಂಬಿಕೆ ವಿಮಲಾಂಬಿಕೆ ವಿಜಯಾಂಬಿಕೆ ವಿಮಲಾಂಬಿಕೆ ವಿಜಯಾಂಬಿಕೆ ಮುತ್ತಿನ ಹಾರವನ್ನು ಕಳಚಿಟ್ಟು ನೀರಿನ ಪಕ್ಕದಲ್ಲಿಟ್ಟು ಈ ತಾಯಿ ಬಂದಿದ್ದಾಳೆ. ವಿಕ್ರಮನಿಗೆ ಜಯವಾಯಿತು. ಇದೇನು ವಿಚಿತ್ರ, ಅನ್ನವಿತ್ತ ತಾಯಿ ಪಕ್ಕದಲ್ಲಿ ಮಲಗಿರುವಳು. ಎಂದು ಮಾಡಲಿ ದೇವ, ತಿಳಿದೇವ, ತಿಳಿದೇವ, ತಿಳಿದೇವ. ಹೀಗೆ ನೋಡ್ತಾನೆ. ಕಲ್ಲಿನಲ್ಲಿ ಕಣ್ಣಕ್ಕೆ ಜೀವ ಕಳೆದಂದಿದೆ. ರೇಖೆಯ ಬಡವನ್ನು ಒತ್ತುತ್ತಿಲ್ಲ. ಮುತ್ತಿನ ಹಾರದ ಬಳಿಗೆ ಒದ್ದಿದೆ. ಮುತ್ತಿನ ಹಾರವನ್ನು ನುಗ್ಗುತ್ತಾ ಎಲ್ಲವನ್ನು ನುಗ್ಗಿ ಆ ಕಲ್ಲಿನಲ್ಲಿ ಹಚ್ಚವಾಯಿತು. ಆಗ
ಎದ್ದು ಮುಖತ್ಯ ಮಾಡಿಕೊಂಡು ಓಡಿ ಬಂದು ನೋಡುತ್ತಾಳೆ. ಇವನೇ ಕಳ್ಳ, ಇವನೇ ಕಳ್ಳ, ಹೇಳಬೇರೆ ಮುತ್ತಿನ ಹಾರ ಕಟ್ಟ ಕಳ್ಳ ಹೆಚ್ಚಿನವಾದವು ಎಂತ ನೋಡುತ್ತಾಳೆ. ಏನು ಮುತ್ತಿನ ಹಾರ ಕಟ್ಟಿದ್ರೆ ನಾನು ಕದಿಯಲಿಲ್ಲ. ನಾನು ಹೇಳುವ ಮಾತು ಹೇಳುವುದು ಕಲ್ಲಿನಲ್ಲಿ ಕಳೆದ ಹಂಸವತ್ತಿಯೋ ಕಲ್ಲಿನಲ್ಲಿ ಐಕ್ಯವಾಗಿತ್ತು. ಹಾರಿ ಬಂದು ಮುತ್ತಿನ ಹಾರವನ್ನು ನುಂಗಿ ಮತ್ತೆ ಕಲ್ಲಿನಲ್ಲಿ ಐಕ್ಯವಾಗಿದೆ. ಈ ಮಾತು ಯಾರಿಗೆ ಹೇಳಬೇಡ, ಬಚ್ಚಿಡು. ಮುತ್ತಿನ ಹಾರವನ್ನು ಕತ್ತು ನನಗೆ ಉಪದೇಶವನ್ನು ಮಾಡುತ್ತಿದ್ದೆ. ಬರುತ್ತೆ ಅಂತ ಹೇಳಿ ತಂದೆ ಬಳಿಗೆ ಓಡಿ ಬಂದ. ಮುತ್ತಿನ ಹಾರವನ್ನು ಕಟ್ಟಿದ್ದಾನೆ, ಬನ್ನಿ ಬನ್ನಿ ಎಂದಾಗ ಸೇವಕರನ್ನು ಕರೆದುಕೊಂಡು ನೋಡಿದರು. ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವಿಯಲ್ಲ, ನೈವೇದ್ಯ ಮುತ್ತಿನ ಹಾರವನ್ನು ಕೊಡು. ಖಂಡಿತವಾಗಲೂ ನಾನು ಕಾಣೆ, ನಾನು ಕದಿಯಲಿಲ್ಲ. ಅಕ್ಕಲ್ಯದಲ್ಲಿ ಕಟ್ಟಿದ್ದೀರ ಅಕ್ಕೋ ಆರಿ ಒಂದು ಮುತ್ತಿನ ಹಾರವನ್ನು ಇವನು ಕೇಳಿದ್ರೆ ಹೇಳಲ್ಲ. ಇವನನ್ನು ಎಳೆದುಕೊಂಡು ಹೋಗಿ ಚಂದ್ರಸೇನ ಮಹಾರಾಜನಿಗೆ ತಂದರು. ಆ ವೇಳೆಗೆ ಮಹಾನುಭಾವನಾದ ಶನೇಶ್ವರ ಸ್ವಾಮಿ ಯತಿವೇಶವನ ರಾಜ ಸ್ವಾಮಿ ಏನಪ್ಪಣೆ ಆಗಬೇಕು. ಅಯ್ಯ, ನೀನು ಆಜ್ಞೆಯನ್ನು ಕೊಡುವುದಾದರೆ ಕ್ಷಣಕಾಲ ಈ ಸಿಂಹಾಸನ ಕೂತ್ಕೊಂಡು ನೀನು ಮಂತ್ರಿಯಾಗಿ ಕೂತ್ಕೊಳ್ಬೇಕು. ಆಗಲಿ ಪ್ರಭು. ಮಹಾರಾಜ ಕೆಳಗಡೆ ಕೂತ್ಕೊಂಡಿದ್ದಾರೆ. ಸನ್ಯಾಸಿ ವೇಷ ಧರಿಸಿದ ಯತಿಯರ ಸಿಂಹಾಸನ ಮೇಲೆ ಕೂರಿಸಿದ ಮೇಲೆ ಆ ವೇಳೆಗೆ ಈ ತರನೇ ಸಂತರು ಸ್ವಾಮಿ ಚಿತ್ರ ಮನೆಯಲ್ಲಿ ಮುತ್ತಿನ ಹಾರ ಕಟ್ಟಿದಯ್ಯ. ಹೌದಾ ಅಪ್ಪ, ಸ್ವಲ್ಪ ತಲೆ ಎತ್ಕೊಂಡು ನೋಡೋಣ. ಏ ಕಳ್ಳ, ರಾಜ ಯೋಚನೆ ಮಾಡುತ್ತಾರೆ. ಚಕ್ರಾಧಿಪತಿಯನ್ನು ಹೆಣಿಸಿದ ಮಹಾರಾಜ
ಹೇಳಿದ್ರು ಇಲ್ಲ ಇಲ್ಲ ಎಂಬುದಾಗಿ ಹೇಳುತ್ತಿದ್ದಾನೆ. ಹೇ, ಇವನನ್ನು ಎಳೆದುಕೊಂಡು ಹೋಗಿ ಸಿಲಿಯ ಬಂಡೆ ಮೇಲೆ ನಿಲ್ಲಿಸಿ ಇವನ ಎರಡು ಕೈ ಎರಡು ಕಾಲು ಕತ್ತರಿಸಿ ಸೇವಕರು ಎಳೆದಂದರು. ಸಿಲೆಯ ಬಂಡೆ ಮೇಲೆ ನಿಲ್ಲಿಸಿದರು. ಸಿಲೆಯ ಬಂಡೆ ಮೇಲೆ ನಿಲ್ಲಿಸಿದರು. ಔದುಂಬರಾಣಿ ಪುಷ್ಪಾಣಿ ಬಿಳಿ ಕಾಗೆಯನ್ನು ನೋಡಬಹುದು. ನೀರಿನಲ್ಲಿ ಹೋಗುವ ನೀರಿನಲ್ಲಿ ಹೋಗುವ ನೀರನ್ನು ಹೆಚ್ಚೆಚ್ಚು ಕಂಡಿದೆ. ಆದರೆ ಹೆಣ್ಣಿನ ಮನೋಹರವನ್ನು ಕಂಡಿಯಲು ಸಾಧ್ಯವೇ ಇಲ್ಲ. ರಾಜರ ಕೆತ್ತರೋಬರಚ ಯದಾ ರಾಜ ತತ ಪ್ರಜಾ ಇವರೋ ಇವನ ರಾಜ ನಾಯಿತ್ತಿದ್ದಾನೆ. ಈ ಪ್ರಜೆಗಳಾದರೂ ನಾಯಿಗಳಂತಿದ್ದಾನೆ. ಅನ್ನುವಾಗ ಇವನ ಎಳೆತಂದು ಸಿರಿಯ ಬಂಡೆ ಮೇಲೆ ನಿಲ್ಲಿಸಿ ಸರಿ ಬೇಡ ಬಂಡೆ ಮೇಲೆ ನಿಲ್ಲಿಸಿ ಅಕ್ಕವನ್ನು ಬಿಚ್ಚಿದರು. ಹೇ ದೇಸಿಕ, ಏನು ಬೇಡಿಕೋ, ಏನು ಬೇಕಾದರೂ ಬೇಡಿಕೋ. ಆಗ ವಿಕ್ರಮ ಎರಡು ಹತ್ತಿಗಳನ್ನು ಮೇಲೆತ್ತಿ ವಿಧ ವಿಧ ಪುಷ್ಪಗಳನ್ನು ತಂದು ಮಧುಮನ ಮನಕ್ಕೆ ಅರ್ಪಿಸುವ ಸೇವಕರ ಕತ್ತಿ ಎಂತಂದವರ ಕೈಗಳನ್ನು ಓಡಿ ಬಂದ ದೇಶಿಕ ಅವಿದ್ದರೆ ಇವನ ಕಾಲುಗಳನ್ನು ಕತ್ತರಿಸಿ ಸಭೆಯಲ್ಲಿ ಕುಳಿತು ನಾನು
ಕಾಮಲಿಂಗಾಪುರಕ್ಕೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿದ್ದಾರೆ. ಅದೇ ಹಾದಿಯಲ್ಲಿ ಬರ್ತಾ ಇದ್ದಾರೆ. ವಿಕ್ರಮ ರಾಜ ಶನಿದೇವನ ಪ್ರಾರ್ಥನೆ ಮಾಡ್ತಿದ್ದಾರೆ. ಸೇವಕರ ಮೇಲೆ ಎಣಿಸಿದ ಈ ತಾಯಿ ಓಡಿ ಬರ್ತಾರೆ. ಶಬ್ದ ಕೇಳ್ತಿದೆ, ರಾಗ ಕೇಳ್ತಿದೆ. ಬಂಡೆಯನ್ನು ಏರಿದ ಕಂದರವನ್ನು ನೋಡುವಾಗ ನೀರನ್ನು ಮೇಲೆ ಅಯ್ಯ ಯಾರೋ ಬಿದ್ದೋಗಿದ್ದಾರೆ, ಹೊಡಿ ಬನ್ನಿ. ಸೇವಕರು ಓಡಿ ಬಂದರು. ಅವನನ್ನು ಒತ್ತುಕೊಂಡು ಬನ್ನಿ. ಸೇವಕರ ಹಣವನ್ನು ಹಿಡಿದರು. ಇಲ್ಲಿನ ಮನೆ ಮೇಲೆ ಬಿದ್ದಿರುವ ವಿಕ್ರಮನನ್ನು ಒತ್ತು ತಂದು ಬಂಡೆಯ ಮೇಲೆ ಮಲಗಿಸಿದರು. ಈ ತಾಯಿ ಓಡಿ ಬಂದು ಆತನ ತಲೆಯನ್ನು ತೊಡೆಯ ಮೇಲೆ ಇಟ್ಟುಕೊಂಡು, ಯಾರಪ್ಪ ನೀನು? ನಾನು ಯಾರಾದರೆ ಕಂಡ ಓಡಿ ಹೋಗಿ ನೀರನ್ನು ಕೊಟ್ಟಿದ್ದಾನೆ. ತಾಯಿ ನೀರನ್ನು ಸ್ವಲ್ಪ ಸ್ವಲ್ಪ ಬಾಯಲ್ಲಿ ಬಿಟ್ಟು ನೀರನ್ನು ಮುಖದ ಮೇಲೆ ಸಿಂಪಡಿಸಿ ಸೀರೆಯ ತಲೆಗಿನಿಂದ ಮುಖವನ್ನು ಒರೆಸಿದರು. ಕೆನ್ನೆಯ ಮೇಲಿರುವ ಮಚ್ಚೆಯನ್ನು ನೋಡಿದರು. ಅಯ್ಯ ನೀನು ಯಾರು? ನಾನು ಕಳ್ಳ. ನೀನು ಯಾವ ನಗರದವಳು? ಕರೆದು ಕರೆದು ಅಲ್ಲವನ್ನು ಕೊಡಬಹುದಾದ ಉಚ್ಚರಿಯವರ ಹಾಗಾದ್ರೆ
ಅಯ್ಯ ನಗರದ ಮೇಲೆ ಅಕ್ಕರೆ ತೋರುವ ನೀತಿಯವರು ನಮ್ಮ ನಗರದ ಮೇಲೆ ಅಕ್ಕರೆ ತೋರುವ ನೀರು ಯಾರು? ನಾನೊಬ್ಬ ಕಳ್ಳ ಕಳ್ಳ ನಾನೊಬ್ಬ ಕಳ್ಳ. ಇದು ಕಳ್ಳನಲ್ಲ. ನಮ್ಮ ತಂದೆ ನಾನು ಎಳೆ ಮಗುವಾಗಿದ್ದಾಗ ಒತ್ತು ತಂದು ತಂದರೆ ನೀನು ನನ್ನನ್ನು ತೆಗೆದುಕೊಂಡು ಮುದ್ದಾಡುತ್ತಿರುವಾಗ ನಿನ್ನ ಕೆನ್ನೆಯಲ್ಲಿ ಮುಖವನ್ನೇ ನೋಡಿದೆ. ನೋಡು, ನಿನ್ನ ಮುಖದ ಮೇಲೆ ಮಚ್ಚೆ ಇದೆ, ಮಚ್ಚೆ ಇದೆ. ನಮ್ಮ ರಾಜ ನಮ್ಮ ರಾಜ ಉಚ್ಚರಿಯ ಒಳಗ ಹರಿದ ವಿಕ್ರಮ. ನನ್ನ ರಾಜ ಅಂತ ಹೇಳಿ ಬರೆಸಿ ಯಾ ಸ್ವಲ್ಪ ಇರೋ ಬರತಿ ಅಂತ ಹೇಳಿ ಮೇಲೆಯಲ್ಲಿ ಕುತ್ಕೊಂಡು ನೇರವಾಗಿ ಮಾಮ ಮಾಡಿದರೆ ಕೈಕಾಲು ಕಡಿಯ ಅವನನ್ನು ಸಾಧಿಕೊಳ್ಳಬೇಕು ಎಂದಾಡು. ನಮ್ಮ ಮಹಾರಾಜ ಅಂತ ಹೇಳಿ ಸೆಟ್ಟರು ನೇರವಾಗಿ ಮಹಾರಾಜ ಕೊಳೆಯೇ ನೀನು ಮನೆಯಲ್ಲಿ ಇಳಿಸಿ ಲಕ್ಷ್ಮೀ ಅವನನ್ನು ಒತ್ತು ತಂದಿದ್ದೇನೆ. ತಾಯಿಯ ತಾಳೆ ನೋಡಿ ಇವರು ವಿಕ್ರಮರಾಜ, ನನ್ನ ಒಡೆಯ, ನನ್ನ ಮಹಾರಾಜ. ಒಡೆಯ ಉಜ್ಜಿರೆಯ ಬರದ ಹರಸ. ಈ ವಿಚಾರವನ್ನು ಯಾರೊಡನೆ ಎಳಬಾರದಮ್ಮ. ವಿಕ್ರಮನೆಂದು ಎಳಬಾರದಮ್ಮ. ಅನ್ನವನ್ನು ತಂದು ಕಲಸಿ ಅವನ ಬಾಯಲ್ಲಿ ದಿನವಾಯಿತು. ದಿನ ಒಂದು ಎರಡು ಮೂರು ನಾಲ್ಕು ವರ್ಷ ಮಾಸ ಮಾಸ ಕಳೆಯಿತು. ಆಗ ವಿಕ್ರಮ ಕೇಳುತ್ತಾರೆ, ಅಣ್ಣ ನಿಮ್ಮನೆಯಲ್ಲಿ ಗಣತಿ ಎನ್ನದೆ ಉದುಪ ಅದರ ಮೇಲೆ ತೊಟ್ಟಿಲನ್ನು ಕಟ್ಟಿ ಆ ತೊಟ್ಟಿಯಲ್ಲಿ ನನ್ನ ಗಾಳವರು ಬೇಗ ಬೇಗ ಸುತ್ತಾಡಿ ಕೈ ಕಾಸಿಕೊಡ್ತಾರೆ.
ದಿನ ಮಾಸ ದಿನ ಪದ್ಮಾವತಿ ಚಂದ್ರಸೇನೆ ಮಗಳು ಪದ್ಮಾವತಿ ಋತುಮತಿಯಾಗಿದ್ದಾಳೆ. ಇವಳಿಗೆ ವಿವಾಹ. ಆಗ ತಾಯಿ ಹೇಳುತ್ತಾಳೆ, ಅಪ್ಪ ದೀಪಕಮಲರಾಗವನ ಹಾಡಿ ಯಾರು ಈ ಜ್ಯೋತಿಯನ್ನು ಬೆಳಗಿಸುತ್ತಾರೋ ಅವರನ್ನು ಮಾತ್ರ ವಿವಾಹ ಆಗುತ್ತೆ ಅಂತ ಹೇಳಿ ದೀಪಕಮಗಳನ್ನಿಟ್ಟು ಗೌರಿ ಅರ್ಥದಲ್ಲಿ ಐಕ್ಯವಾಗಿದ್ದಾಳೆ. ಈ ಭಾಗದಲ್ಲಿ ಲೋಲಿಕಾ ಮೇಜಿನ ಮೇಲೆ ಒಂದು ಗಂಟಿದೆ, ಅದನ್ನು ವೀಕ್ಷಿಸಲು ನೋಡುತ್ತಾಳೆ. ಸಾರ್ವಭೌಮ ಚಕ್ರವರ್ತಿ ವಿಕ್ರಮರಾಜ ಏನಿದೆಯೇ ಇವನ ನಮ್ಮ ಇವನ ಕುಲಕ್ಕೆ ಯೋಚನೆ ಮಾಡಿದ, ಆಡುತ್ತಿದ್ದಾನೆ. ಶನಿದೇ ನಿನ್ನ ದರ್ಶನ ಎದಿಗಾಗುವುದು. ಬೇಡಿದ ಗಾಢದ ಮೇಲೆ ಕುಳಿತುಕೊಂಡು ಸಿರಿದೇವನ ಬೇಡುತ್ತಿದ್ದಂತೆ ಕತ್ತಲ ಆವರಿಸಿತು. ಆಮೇಲೆ ಸೇಟರು ರಾಮಣ್ಣ ದೀಪವನ್ನು ತಂದು ಆ ಗಾಢದ ಮೇಲೆ ಇಟ್ಟ. ಏನಪ್ಪಾ ರಾತ್ರಿ ಆಗ್ತಾ ಇದೆ, ಗಾಢವನ್ನು ನಿಲ್ಲಿಸು. ರಮಣ, ಇದೇ ಸಮಯ, ಒಳ್ಳೆ ಸಮಯ. ಈ ಗಾಢದ ಮೇಲೆ ಕುಳಿತುಕೊಂಡಿರುವುದೇ ಒಳ್ಳೆ ಸಮಯ. ಬೇಡಪ್ಪ, ಗಾಣ ನಿಲ್ಲಿಸು. ನಿಲ್ಲಿಸಲ್ಲ ರಮಣ. ಬೇಗ ಬೇಗ ಸುತ್ತಾಡಿದರೆ ತೈಲ ಜಾಸ್ತಿ ಬರಬೇಕು. ಆ ತೈಲದಲ್ಲಿ ನಿಂಗೆ ಹಣ ಏರವಾಗ ಇದೇ ನನ್ನ ಉದ್ದೇಶ, ನನ್ನ ರಾಮನ ತೆರೆಯಿದ್ದಾನೆ. ಗಾಢ ಸುತ್ತಾಡ್ತಿದೆ. ಆ ವೇಳೆಗೆ ದೀಪಗಳೆಲ್ಲ ಅಂಟು ಹೋಗಿದೆ. ಗಾಳಿ ಬೀಸಲಿಕ್ಕೆ ಪ್ರಾರಂಭ. ಗಾಳಿ ಬೀಸಿಕೊಂಡಿದೆ. ನಗರದಲ್ಲಿ
ಕಂಬಗಳು ಛಕ್ಕನೆ ಬೆಳಕಾಗ ಬೆಳಗಾದೊಡನೆ ಪದ್ಮಾವತಿ ನೋಡಿದಳು. ಹೆಣ್ಣು ಮಕ್ಕಳೇ ಬೇಗ ಬನ್ನಿ, ನೋಡು ಯಾರೋ ಜ್ಯೋತಿಯರಾಗ ಆಗ್ತಿದ್ದ. ಕರೆದುಕೊಂಡು ಬನ್ನಿ ಎಂದಾಗ ಹೆಣ್ಣು ಮಕ್ಕಳು ಓಡಿದರು. ತಂದೆ ಆಜ್ಞೆಯಿಂದ ಕೈಕಾಲು ಕಳೆದು ಕಳ್ಳ ನಾಗ ಹಾಕ್ತಿದ್ದ. ಅವನು ಯಾರಾದರೂ ಸರಿಯೇ ಅವನನ್ನು ಕರೆದುಕೊಂಡು ಬನ್ನಿ ಮತ್ತೆ ಓಡಿದರು. ರಾಮಣ್ಣನಿಗೆ ವಾರ್ತೆಯನ್ನು ಮುಟ್ಟಿಸಿದರು. ಈ ಕುಟ್ಟನನ್ನು ಒತ್ತುಕೊಂಡು ಬಂದು ಪದ್ಮಾವತಿಯ ಮಾಡಿ ಮೇಲೆ ಪದ್ಮಾವತಿ ಬರ್ತಾಳೆ. ದೀಪ ಕಮಲನಾಗ ಮಾಡಿದ ಮತ್ತೊಮ್ಮೆ ರಾಗ ಬಾಳಬೇಕೆಂದಳು. ರಾಗ ಮಾಡಬೇಕೆಂದಾಗ ಆಗ ಆರು ಭಾವನಾದ ವಿಕ್ರಮ ಭಕ್ತಿಯಿಂದ ಮಾಡ್ತಾ ಇದ್ದ. ಶ್ರೀಕರಣ ಪದ್ಮಾವತಿ ಮಲಗಿದ್ದಾಳೆ. ಮುಂಭಾಗದಲ್ಲಿ ಪ್ರತ್ಯಕ್ಷವಾದ ಏನು ವರವಾಗಿತ್ತು ಸ್ವಾಮಿ? ಏನು ವರ ಕೇಳಿಲ್ಲ. ಬಿಸಿದ ಮಾತ್ರಕ್ಕೆ ಕೈಕಾಲಿದೆ, ಹಿಂದಿಸಿದ ಮಾತ್ರಕ್ಕೆ ಕೈಕಾಲು ಕಡಿದೆ. ನಾನು ಏನು ಕೇಳಿ ಇವರನ್ನೆಲ್ಲ ಕರೆದುಕೊಂಡು ಆ ಸಿಂಹವನ್ನು ಆಗ ಅರ್ಥವಾಗುತ್ತೆ ನಿನಗೆ. ಕಳ್ಳ ಸ್ವಾಮಿ ಮಾಯವಾಗಿದ್ದಾನೆ. ಈ ಭಾಗದಲ್ಲಿ ಪದ್ಮಾವತಿಯ ತಂದೆ ಕೂರಿಸಿದ ಮಹಾರಾಜ ಈ ಕಳ್ಳರನ್ನು ಹೇಗೆ ಹೊತ್ತು ತಂದೆ? ನಿನ್ನ ಕಣ್ಣಿಗೆ ಕಳ್ಳ, ನನ್ನ ಕಣ್ಣಿಗೆ ಅಲ್ಲ. ಇವನೇ ನನ್ನನ್ನಲ್ಲ, ಈ ಕಳ್ಳನನ್ನು, ಈ ಕುಟ್ಟನನ್ನು. ಹೌದಪ್ಪ, ಇವನೇ ಬಾ. ಕುಟ್ಟನಾಗಲಿ ಕುರುಡನಾಗಲಿ, ಕುಟ್ಟನಾಗಲಿ ಕುರುಡನಾಗಲಿ,
ಎನಗೆ ಸೋದರರು ಜನಗ ಮಿಕ್ಕುಳಿದವ ಎಲ್ಲರೂ ನನಗೆ ವಿವಾಹ ಮಂಟಪ ಏರ್ಪಡಿಸುತ್ತೇನೆ, ಎಲ್ಲರೂ ಬರಲಿ ಎಂದಾಗ ಎಲ್ಲರೂ ಸೇರಿದ್ದಾರೆ. ಮರುದಿನ ಸಮ್ಮುಖದಲ್ಲಿ ಈ ಕುಂಟನನ್ನು ಕರೆದುಕೊಂಡು ಹೋಗಿ ಕೂರಿಸಿದ್ದಾರೆ. ಪಟ್ಟದಾನೆಯನ್ನು ತಂದರು. ಕುಸುಮಾಲೆ ಓಡಿ ಬಂದು ಅದರ ಕೊಂಡಲಿಗೆ ಕುಸುಮಾಲೆಯನ್ನು ಕೊಟ್ಟರು. ಏ ಗಜರಾಜ, ನನ್ನ ಗಂಡನಾಗಿದ್ದರೆ ಕುಸುಮಾಲೆಯನ್ನು ಕೊಂಡಲಿಗೆ ಕರಮುಗಿದು ನಿಂತಿರುವಾಗ ಗಜರಾಜ ಕುಸುಮಾಲೆಯನ್ನು ತಿರುಗಿಸಿ ಆಕಾಶಕ್ಕೆ ಎಸೆದಾಗ ದೇವತೆಗಳಿಂದ ಅವಯನ್ನು ಹೊಡೆದು ಆಗ ಆ ವಿಕ್ರಮನ ಕೊಳ್ಳಿಗೆ ಇವನೇ ಇವನೇ ಎಲ್ಲರ ಸೋಕದಲ್ಲಿ ಹೇಳುವಾಗ ತಂದೆ ಹೇಳಿದನಂತೆ, ಇವನಿಗೆ ಕೊಟ್ಟು ಆಗಲ್ಲ. ಇನ್ನೊಂದು ವಿಚಾರವಿದೆ. ಏನಪ್ಪ? ಲೋಲಿಕೆ ಮನೆಗೆ ಮನೆಗೆ ಕಟ್ಟು ಬಂದು ನಾನು ಕಳ್ಳ ಅನ್ನೋದು ಅಲ್ಲ ಅನ್ನೋದು ತಿಳಿಯುತ್ತೇನೆ ಬನ್ನಿ ಎಂಬುದಾಗಿ ಎಲ್ಲರನ್ನು ಕರೆದುಕೊಂಡು ಇವನು ಒತ್ತುಕೊಂಡು ತಂದರು ಲೋಲಿಕಾ ಮನೆಗೆ. ಸೆಟ್ಟರ ಮನೆಯಲ್ಲಿ ನಿಲ್ಲಿಸಿದಾಗ ಎಲ್ಲರ ಸಮ್ಮುಖದಲ್ಲಿ ವಿಕ್ರಮರಾಜ ಸ್ವಾಮಿ ಎಲ್ಲರ ಸಮ್ಮುಖದಲ್ಲಿ ಹುಡುಕಿದೆ. ಇವನು ಕಳ್ಳನಲ್ಲ. ಆ ಶರೀರವಾಗಿ ಹೇಳುತ್ತಿದೆ ಇವನು ಕಳ್ಳನಲ್ಲ, ಇವನು ಮಹಾರಾಜ ಎಂದಾಗ ಎಲ್ಲರನ್ನು ಕರೆದುಕೊಂಡು ಆ ಮುತ್ತಿನಗರವನ್ನು ತೆಗೆದುಕೊಂಡು ವಧುವಿನ ಮಂಟಪಕ್ಕೆ ಅಂದರೆ ಕಲ್ಯಾಣ ಮಂಟಪಕ್ಕೆ ಆಗಮಿಸಿದರು. ಮಹಾನುಭಾವನಾದ ವಿಕ್ರಮರಾಜನಿಗೆ ಎಲ್ಲರೂ ಮಣಿದು ಆತನನ್ನು ಕರೆದುಕೊಂಡು ಬಂದಿದ್ದಾರೆ ಇಲ್ಲಿಗೆ ವಿವಾಹ ಮಂಟಪಕ್ಕೆ. ಆಗ ಮಹಾನುಭಾವ ಒಂದು ಪಕ್ಕದಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡ್ತಾರೆ. ಹರಿಯದಲಗೈ
ಮನಸ್ಸಿದೆಯಾ? ಮನಸ್ಸಿದೆಯೇ? ಈಗ ವಿವಾಹ ಹೋಗಿ ಬಾ. ಈತ ಹೊರಗಡೆ ಬಂದ ತಕ್ಷಣವೇ ಲೋಲಿಕಾದೇವಿ ಓಡಿ ಬಂದು ಅವನ ಕೊರಳಿಗೆ ಮಾಲೆಯನ್ನು ಮುತ್ತಿನ ಮಾಲೆಯನ್ನು ಹಾಕಿದ್ರು. ಇನ್ನು ಮುಂದಕ್ಕೆ ಬರ್ತಿರುವಾಗ ಪದ್ಮಾವತಿ ಓಡಿ ಅವನ ಕೊರಳಿಗೆ ಮುತ್ತಿನ ಅಂದರೆ ಹೂಮಾಲೆಯನ್ನು ಈತರಿಗೆ ಸ್ನಾನವನ್ನು ಮಾಡಿಸಿ ಈ ಮಕ್ಕಳಿಗೆ ಸ್ನಾನವನ್ನು ಮಾಡಿಸಿ ಎಲ್ಲ ಆದ ಮೇಲೆ ಮಂಟಪದಲ್ಲಿ, ವಧುವಿನ ಮಂಟಪದಲ್ಲಿ, ಕಲ್ಯಾಣ ಮಂಟಪದಲ್ಲಿ ಹೆಣ್ಣು ಮಕ್ಕಳನ್ನು ನಿಲ್ಲಿಸಿ ಆಗ ವಿಕ್ರಮನನ್ನು ಕರೆತಂದು ನಿಲ್ಲಿಸಿದಾಗ ಅವರಿಗೆ ವಿವಾಹ ಮಾಡಿದರು. ಕಲ್ಯಾಣವಾಯಿತು. ಒಂದು ದಿವಸ ಹೆಣ್ಣು ಮಕ್ಕಳನ್ನು ಬೀಳ್ಕೊಡಲಿಕ್ಕೋಸ್ಕರವಾಗಿ ಎಲ್ಲರೂ ಸೇರಿದಾಗ ರಥದಲ್ಲಿ ಕೂರಿಸಿ ಇನ್ನೇನು ಕಳಿಸಬೇಕು ಎಂದಾಗ ಒಟ್ಟಿಯಲ್ಲಿಗೆ ಓಡು ಬಂದ. ಕುದುರೆ ಏರಿ ಬಂದ. ಅಣ್ಣ ಅಣ್ಣ ಓಡಿ ಬಾ ಬಟ್ಟಿ ಓಡಿ. ಅಣ್ಣ ತಮ್ಮ ಜೊತೆ ಸೇರಿ ಈ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಅವರು ಕೊಟ್ಟಿರುವ ಬಳುವಳಿಗಳನ್ನು ತೆಗೆದುಕೊಂಡು ನೇರವಾಗಿ ಉಜ್ಜಿನ ಬರಕ್ಕೆ ಆಗಮಿಸಿದರು. ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಮಡದಿಯನ್ನು ಕರೆದುಕೊಂಡು ನೇರವಾಗಿ ಬರುವಾಗ ಹಿರಿಯ ಮಡದಿ ಏನೇ ಹೆಸರು ಮಾಡ್ತೋದಲ್ಲಪ್ಪ ಓಡಿ ಬಂದು ತನ್ನ ತಂಗಿಯರಿಗೆ ಆರತಿಯನ್ನು ಬೆಳಗಿ ಗಂಡನಿಗೆ ಆರತಿಯನ್ನು ಬೆಳಗಿ ಕರೆದುಕೊಂಡು ಹೋಗಿ ಸಿಂಹಾಸನ ಮೇಲೆ ನಾನು ಬಂದು ಕೂತ್ಕೊಂಡಿರುವಾಗ ಎಲ್ಲಾ ಪ್ರಜೆಗಳಿಗೆ ತಾನು ಪಟ್ಟಂತಹ ಕರ್ತವನ್ನು ಹರಿಯುತ್ತಾನೆ. ಸ್ವಾಮಿ ಆಜ್ಞೆಯಂತೆ ಒಂದು ದೇವಾಲಯವನ್ನು ಕಟ್ಟಿಸಿದರು. ಶನಿದೇವರ ದೇವಾಲಯದಲ್ಲಿ ಅನ್ನದಾನವನ್ನು ಏರ್ಪಡಿಸಿ ಎಲ್ಲರಿಗೆ ಅನ್ನದಾನವನ್ನು ಮಾಡುತ್ತಿದ್ದ. ಸುಕ್ಷೇಮದಿಂದ 3 ಜನ ಮಡದಿಯರೊಳಗೂ ವಿಕ್ರಮ ರಾಜವಿಕ್ರಮ ಅಥವಾ ಶನಿ ಪ್ರಭಾವ ಎಂಬ ಕಥಾಭಾಗವನ್ನು ತಾವೆಲ್ಲರೂ ಕೇಳಿದ್ದರಿಂದ ಆ ಮಹಾನುಭಾವನಾದ ಶನೇಶ್ವರ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಬೇಕೆಂಬುದಾಗಲೇ ಬೇಡುತ್ತಾ ನಾವು ಮಂಗಳವನ್ನು